ಪರಿಷತ್ ಅಡ್ಡ ಮತದಾನ ದೋಸ್ತಿ ನಾಯಕರ ಮಹತ್ವದ ಚರ್ಚೆ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ವಿಜೇಂದ್ರ ಮತ್ತು ಕುಮಾರಸ್ವಾಮಿ. ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡಿದ ರೀತಿ ಸರಿ ಇರಲಿಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು ಅಂತಾರಲ್ಲ, ಅದನ್ನ ಇವ್ರನ್ನ ನೋಡೇ ಕಲ್ತ್ಕೊಳ್ಬೇಕು ಅಂತ ಅನ್ಸುತ್ತೆ. ಆಯ್ಕೆ ಮಾಡಿದ ರೀತಿ ಸರಿ ಇರಲಿಲ್ಲ. ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡಿದ ರೀತಿ ಸರಿ ಇಲ್ಲ. ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾಯಿತು. ಕಡ್ಲೆಕಾಯಿ ತಿಂತಾ ಇದ್ರ ಅವತ್ತಿನ ದಿವಸ ಕುತ್ಕೊಂಡು. ಹೀಗಾಗಿ ಜೆಡಿಎಸ್ ಅಭ್ಯರ್ಥಿ ಸಹ ನಮ್ಮ ಪಾಡಿಗೆ ನಾವು ಮಾಡಿದ್ವಿ, ಬಿಜೆಪಿ ಅಭ್ಯರ್ಥಿ ನಿಮ್ಮ ಪಾಡಿಗೆ ನೀವು ಮಾಡ್ಬಿಟ್ರಿ, ಸಮನ್ವಯದ ಕೊರತೆಯಿಂದ ನಮಗೆ ಸೋಲಾಯ್ತು ಅಂತ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ರಿ ಕುಮಾರಸ್ವಾಮಿ ಅವರೇ, ಅಷ್ಟೊಂದು ಅನುಭವಿ ರಾಜಕಾರಣಿ ನೀವಾದ್ರೂ ಅವತ್ತು ಕುತ್ಕೊಂಡು ವಿಜೇಂದ್ರಂಗೆ ಹೇಳ್ಬೋದಾಗಿತ್ತಲ್ಲ. ಮಿಸ್ಕಮ್ಯುನಿಕೇಶನ್ ಮುಂದೆ ಆಗದಂತೆ ನೋಡ್ಕೊಳ್ಳಿ ಅಂತ ಸಭೆ ಬೇರೆ ಮಾಡಿದ್ದಾರೆ. ಎಸ್ಡಿಕೆ ಅವ್ರು ಹೇಳಿರೋದು ಜಂಟಿ ಶಾಸಕಾಂಗ ಸಭೆ ಆಗಿಲ್ಲ, ಹೀಗೆ ಆಗದಂತೆ ನೋಡ್ಕೊಳ್ಳಿ ಅಂತ. ಆಗಿರೋ ಲೋಪದ ಬಗ್ಗೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಚರ್ಚೆ ಮಾಡಬೇಕಾಗಿತ್ತು, ಅಥವಾ ಇನ್ನೊಂದು 2 ವರ್ಷ ಬಿಟ್ಟು ಚರ್ಚೆ ಮಾಡಬೇಕಾಗಿತ್ತು. ಇನ್ನು ಹಿರಿಯೂರಿನಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ, ಧಾರವಾಡದಲ್ಲಿ ಬಿಜೆಪಿಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಾರಿ ಅಭ್ಯರ್ಥಿ ಆಯ್ಕೆ ಎರಡೂ ಪಕ್ಷದ ಸಹಮತಿ ಜೊತೆ ಆಗಲಿ, ಸಾಕಷ್ಟು ಹೋರಾಟ ಮಾಡಬೇಕಾಗಿದೆ, ಜೊತೆಯಾಗಿ ಹೋಗೋಣ, ಅದಕ್ಕಾಗಿ ಸಮನ್ವಯ ಸಮಿತಿ ಮಾಡೋಣ ಅಂತ ನಾಯಕರು ಹೇಳಿದ್ದಾರೆ. ಸಮಿತಿಯಲ್ಲಿ 10 ರಿಂದ 20 ಜನ ಬೇಡ, ಎರಡೂ ಪಕ್ಷದಿಂದ 6 ಜನ ಸಾಕು. ಜೆಡಿಎಸ್ ಲಿಸ್ಟ್ ಕೊಡಿ, ಬಿಜೆಪಿ ಲಿಸ್ಟ್ ರೆಡಿ ಇದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ದೋಸ್ತಿ ಸಮನ್ವಯ ಸಮಿತಿಯ ಲಿಸ್ಟು ಘೋಷಣೆ ಆಗುತ್ತೆ. ತಲೆಯಲ್ಲಿ ಮನಸ್ಸಲ್ಲಿ ಸಮನ್ವಯತೆ ಇಲ್ಲದೆ ಯಾವ ಲಿಸ್ಟಲ್ಲಿ ಸಮನ್ವಯವನ್ನು ಕಾಯ್ದುಕೊಳ್ಳಕ್ಕಾಗಲ್ಲ ವಿಜೇಂದ್ರ ಅವರೇ. ಚುನಾವಣೆಗಿಂತ ಮುಂಚೆ ದೋಸ್ತಿಗಳು ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಿಟ್ಟು, ಇವಾಗ ನೀವು ಕೂತ್ಕೊಂಡು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ರೀತಿ ನೀವು ಮಾಡಿದ್ರೆ ಕಷ್ಟ ಇದೆ. ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಸಾಕಷ್ಟು ಹೋರಾಟ ಮಾಡಬೇಕಾಗಿದೆ ಅನ್ನಂಗೆ ಬಿಜೆಪಿ ಜೆಡಿಎಸ್ ಎರಡು ಸಾಕಷ್ಟು ಹೋರಾಟ ಮಾಡಬೇಕಾಗಿದೆ. ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ ಹೇಳಿ. ಪರಿಷತ್ ಚುನಾವಣೆಗೂ ಮುನ್ನ ಇವರು ಒಗ್ಗಟ್ಟು ತೋರಿಸ್ಬೇಕಾಗಿತ್ತು, ಜಂಟಿ ಶಾಸಕಾಂಗ ಸಭೆಗಳನ್ನ ನಡೆಸಬೇಕಾಗಿತ್ತು. ಅದು ಯಾವುದನ್ನೂ ಮಾಡದೆ ಈಗ ಕುತ್ಕೊಂಡು ಚರ್ಚೆ ಮಾಡಿ ಇನ್ನು ಮುಂದಕ್ಕಾದ್ರೂ ಜೊತೆಲಿ ಹೋಗೋಣ ಅಂತ ಯೋಚನೆ ಮಾಡಿ ಅಟ್ಲೀಸ್ಟ್ ಈಗಾದ್ರೂ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ? ಖಂಡಿತವಾಗೂ ಸಿಂಧೂರ, ಏನಂದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನೋದು ಬಿಜೆಪಿ ಮತ್ತು JDSಗೆ ಆಗಿರ್ತಕ್ಕಂತಹ ಅರ್ಥ. ಯಾಕಂದರೆ ಈ ಹಿಂದೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಕೆಲವೊಂದಿಷ್ಟು ಎಡವಟ್ಟುಗಳು ಇಡೀ ಎರಡೂ ಪಕ್ಷದ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ. ಯಾಕಂದರೆ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಖ್ಯಾತಿ, ತನ್ನದೇ ಆದ ವರ್ಚಸ್ಸನ್ನು ಹೊಂದಿರತಕ್ಕಂತಹ ಪಕ್ಷ ಬಿಜೆಪಿ. ಯಾಕಂದರೆ ಬಿಜೆಪಿಗೆ ಅನೇಕ ಪಕ್ಷದ ನಾಯಕರು ಸಹ ವಲಸೆಯನ್ನು ಬರ್ತಾ ಇರ್ತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು, ಬಿಜೆಪಿಯಿಂದನೇ ಕಾಂಗ್ರೆಸ್ಗೆ ವೋಟ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಇದ್ದಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಸಹ ರಾಜ್ಯ ನಾಯಕರ ಮೇಲೆ ಸಾಕಷ್ಟು ಕಿಡಿಯನ್ನು ಕಾರಿರ್ತಕ್ಕಂಥದ್ದು. ಹೀಗಾಗಿ ಕೂತ್ಕೊಂಡು ಎರಡೂ ಪಕ್ಷದ ನಾಯಕರು ಸಭೆಯನ್ನು ನಡೆಸಿ ಸಮನ್ವಯವನ್ನು ಸಾಧಿಸಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಮ್ಮುಖದಲ್ಲಿ ಒಂದು ಚರ್ಚೆ ಆಗುತ್ತೆ ಸಮನ್ವಯ ಸಮಿತಿ ಸಭೆಯನ್ನು ರಚಿಸುವ ಬಗ್ಗೆ. ಹೀಗಾಗಿ ಏನು ದೊಂಬಿಯನ್ನು ಮಾಡ್ಕೊಳ್ಳೋ ಬದಲು 2 ರಿಂದ 4 ಮಂದಿ ಸೇರಿಸ್ಕೊಂಡು ಒಂದು ಸಮನ್ವಯ ಸಮಿತಿ ಸಭೆಯನ್ನು ಮಾಡಿ, ಆ ಸಮನ್ವಯ ಸಮಿತಿ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ. ಯಾಕಂದರೆ ಪರಿಷತ್ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಎಡವಟ್ಟು ಮುಂದಿನ ಚುನಾವಣೆಗಳೇ ಆಗಿರ್ಬೋದು, ಮುಂದಿನ ಹೋರಾಟದಲ್ಲಿ ಆಗ್ಕೂಡ್ದು. ಇಬ್ಬರು ಸಹ ಒಟ್ಟಿಗೆ ಹೋಗಿ ಕಾಂಗ್ರೆಸ್ಸನ್ನು ಬಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾತುಕತೆಗಳು ಆಗಿರ್ತಕ್ಕಂಥದ್ದು. ಇದು ಎಲ್ಲವೂ ರಾಷ್ಟ್ರೀಯ ಮುಖಂಡರ ಅನತಿಯಂತೆಯೇ ಈ ಒಂದು ಸಭೆ ಆಗಿರ್ತಕ್ಕಂಥದ್ದನ್ನು ಸಹ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಹೀಗಾಗಿ JDS ಮತ್ತು ಬಿಜೆಪಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ರೂಪಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ಸಭೆಯನ್ನು ಮಾಡ್ತಾರೆ. ಆ ಸಮನ್ವಯ ಸಮಿತಿ ಸಭೆಯಲ್ಲಿ ವಿಜೇಂದ್ರ ಇರ್ತಾರೆ, ಕುಮಾರಸ್ವಾಮಿ ಇರ್ತಾರೆ, ಅಶೋಕ್ ಇರ್ತಾರೆ, ಹಾಗೆ ಇನ್ನೊಂದಿಬ್ಬರು ಹಿರಿಯ ರಾಜಕಾರಣಿಗಳನ್ನು, ಹಿರಿಯ ನಾಯಕರನ್ನು ಆ ಸಮನ್ವಯ ಸಮಿತಿ ಸಭೆಗೆ ಹಾಕ್ಕೊಂಡು ಅಲ್ಲಿ ಒಂದು ಸಭೆಯನ್ನು ಮಾಡಿ ಯಾವ್ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಮುಂದಿನ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ನಾವು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಸಹ ಸವಿವರವಾಗಿ ಚರ್ಚೆಯನ್ನು ಆ ಸಭೆಯಲ್ಲಿ ಮಾಡ್ತಾರೆ. ಆನಂತರ ತಮ್ಮ ಶಾಸಕರಿಗೆ ಆ ಒಂದು ವಿಚಾರಗಳನ್ನು ತಿಳಿಸ್ತಾರೆ. ಈ ಮುಖಾಂತರ ಹೋರಾಟವನ್ನು ಮಾಡೋದಕ್ಕೆ ಇದೀಗ ಬಿಜೆಪಿ JDS ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಹಿರಿಯೂರು ಉಪಚುನಾವಣೆ ಸಹ ಮುಂಬರುವ ದಿನಗಳಲ್ಲಿ ಇದೆ. ಈ ಬಗ್ಗೆಯೂ ಸಹ ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ JDS
ಟವಲ್ ಅನ್ನು ಹಾಕಿರ್ತಕ್ಕಂಥದ್ದು ಹಿರಿಯೂರು ಚುನಾವಣೆಗೆ. ಹಿರಿಯೂರು ಸ್ಥಾನವನ್ನು ನಮಗೆ ಬಿಟ್ಕೊಡಿ, ನಾವು ಗೆಲ್ತೀವಿ ಅಲ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದೆ ಅಂತಲೂ ಸಹ ಹೇಳಲಾಗೈತೆ. ಎಲ್ಲವೂ ಸಹ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು ವಿಜೇಂದ್ರ ಅವರು ಸಹ ಹೇಳಿದ್ದಾರೆ. ಯಾಕಂದರೆ ಹಿರಿಯೂರು ಬಿಜೆಪಿ ಪಾಲಿಗೆ ತಕ್ಕ ಮಟ್ಟಿಗೆ ಇರ್ತಕ್ಕಂತಹ ಕ್ಷೇತ್ರ. ಈ ಹಿಂದೆನೂ ಸಹ ಹಿರಿಯೂರು ಬಿಜೆಪಿ ತೆಕ್ಕೆಯಲ್ಲಿತ್ತು. ಆದರೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಸೋಲಿನ ನಂತರ ಅದು ಕಾಂಗ್ರೆಸ್ಗೆ ಹೋಗಿತ್ತು. ಹೀಗಾಗಿ ಅದನ್ನು ಮತ್ತೆ ಪುನಃ ಪಡಿಬೇಕಂತ ಹೇಳ್ಬಿಟ್ಟು ಬಿಜೆಪಿ ಹರಸಾಹಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿ JDSಗೆ ಆ ಒಂದು ಸ್ಥಾನವನ್ನು ಬಿಟ್ಕೊಡುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ರಾಷ್ಟ್ರೀಯ ಮುಖಂಡರು ಯಾವ ರೀತಿ ತೀರ್ಮಾನವನ್ನು ಮಾಡ್ತಾರೆ, JDSಗೆ ಬಿಟ್ಕೊಂಡು ಕೊಡ್ತಾರಾ? ಯಾಕಂದರೆ JDS ಸ್ವಲ್ಪ ಮಟ್ಟಿಗೆ ಪ್ರಭಾವ ಇದ್ರೂ ಸಹ ಆ ಕ್ಷೇತ್ರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾದಲ್ಲಿ ಅಲ್ಲಿ ಆ ಸ್ಥಾನವನ್ನು ಗೆಲ್ಬೋದು ಅನ್ನೋದು JDSನ ತಂತ್ರಗಾರಿಕೆ. ಈ ನಿಟ್ಟಿನಲ್ಲಿ JDS ಆ ಸ್ಥಾನವನ್ನು ಬಿಟ್ಕೊಡಿ ಅಂತಲೂ ಸಹ ಕೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಮನ್ವಯ ಸಮಿತಿ ಸಭೆಯಲ್ಲಿ ಮೊದಲು ಚರ್ಚೆಯನ್ನು ಮಾಡಿ ಯಾರನ್ನ ಕ್ಯಾಂಡಿಡೇಟ್ ಆಗಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಹ ತೀರ್ಮಾನವನ್ನು ಮಾಡಿ ನಂತರ ಅದನ್ನು ಹೈಕಮಾಂಡ್ಗೆ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಎರಡು ಪಕ್ಷಗಳು ಸಹ ಬದ್ಧವಾಗಿರ್ಬೇಕಾಗುತ್ತೆ. ಸಿಂಧೂರ. ಆಲ್ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.